ಏನ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಟ್ರಸ್ಟ್ ಬಿಕ್ಕನಹಳ್ಳಿ ಯುವಕರು ಮತ್ತು ಊರಿನ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ನಮ್ಮ ದೇವಸ್ಥಾನಕ್ಕೆ ಪಾತ್ರೆ ಸಾಮಾನುಗಳ ಅಗತ್ಯ ಇರುವುದರಿಂದ ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಒಂದು ಪಾತ್ರೆ ಸಾಮಾನುಗಳನ್ನ ನಮ್ಮ ದೇವಸ್ಥಾನಕ್ಕೆ ಬಳುವಳಿಯಾಗಿ ಕೊಡಿ ಅಂತ ಅವರು ಬಂದು ನಮ್ಮ ಹತ್ರ ಕೇಳ್ಕೊಂಡಾಗ, ಯಾಕಂತಂದರೆ ಅವರು ಸುಮಾರು ವರ್ಷಗಳಿಂದ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಸುಮಾರು ವರ್ಷಗಳಿಂದ ಅವರು ಅನ್ನದಾಸೋಹನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸುಮಾರು ಒಂದು 16 ವರ್ಷಗಳಿಂದ ಅವರು ಅನ್ನದಾಸೋಹಗಳನ್ನ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಅವರು ಅನ್ನದಾಸೋಹಗಳನ್ನ ಮಾಡ್ಕೊಂಡ್ಬರ್ತಾರೆ. ಅಲ್ಲಿ ಲಕ್ಷಾಂತರ ಜನ ಭಕ್ತರು ಅಲ್ಲಿ ಊಟನ ಸವಿದು ತಂದೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಗೆ ಕೃಪೆ ಪಾತ್ರಗಳಾಗ್ತಿರ್ತಾರೆ. ಅಂಥ ಜಾಗದಲ್ಲಿ ಇವರು ವರ್ಷನೂ ಹೋಗಿ ಸಾವಿರಾರು ಜನ ಭಕ್ತಾದಿಗಳ ಹತ್ರ ಏನು ಅನುದಾನಕ್ಕೆ ಏನು ಬೇಕು ಅಂತ ಒಂದು ಕೇಳ್ಕೊಂಡು ಬಳುವಳಿಯಾಗಿ ತಗೊಂಡು ಅಲ್ಲಿ ಹೋಗಿ ಅವ್ರ ಕೈಲಾದಷ್ಟು ಅವರು ಅವ್ರ ಕೈಯಿಂದ ದುಡ್ಡು ಕಾಸುಗಳನ್ನ ಹಾಕಿ ಅವತ್ತು ಅನ್ನದಾಸೋಹನ ಅಲ್ಲಿ ಮಾಡಿಕೊಂಡು 3 ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ಅವ್ರ ಅನ್ನದಾಸೋಹನ ಸಾವಿರಾರು ಜನಕ್ಕೆ ಭಕ್ತರಿಗೆ ಅನ್ನವನ್ನು ಕೊಟ್ಟು ಅವರು ತಂದೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಅಲ್ಲೂ ಸಹ ಅಲ್ಲಿಗೆ ಬೇಕು ನಮ್ಮ ಪಾತ್ರೆ ಸಾಮಾನು ಬೇಕಾಗ್ತದೆ ಅಡುಗೆಗಳು ಮಾಡೋದಕ್ಕೆ. ನಮಗೆ ಅಲ್ಲಿ ಪಾತ್ರೆ ಸಾಮಾನು ಇಲ್ಲಿಂದ ತೊಗೊಂಡೋಗಿ ನಾವು ಬಾಡಿಗೆಗೆ ತೊಗೊಂಡೋಗಿ ಮಾಡೋದಕ್ಕೆ ತುಂಬ ಖರ್ಚು ವೆಚ್ಚಗಳು ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಒಂದು ಪಾತ್ರೆ ಸಾಮಾನುಗಳನ್ನ ಕೊಡಿಸಿ ಅಂತ ಕೇಳ್ಕೊಂಡಾಗ ತಂದೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಮತ್ತು ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದದಿಂದ ಏನೋ ನನ್ನ ಕೈಯಲ್ಲಾಗಿದ್ದ ತಕ್ಷಣ ಒಂದು ಪಾತ್ರೆ ಸಾಮಾನುಗಳನ್ನ ನಾವು ಇವತ್ತು ಅವ್ರಿಗೆ ಕೊಡಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಯಲ್ಲಿದ್ದು ಅವ್ರು ಕೇಳಿರ್ತಕ್ಕಂಥ ಅನ್ನದಾಸೋಹಕ್ಕೆ ಏನು ಬೇಕಾದರೂ ನನ್ನ ಕೈಯಲ್ಲಾಗಿರ್ತಕ್ಕಂಥ ಸಹಾಯನ ಮುಂದಿನ ದಿನಗಳು ಸಹ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಅವ್ರಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅವ್ರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಮಾಡೋದು ಅವರಿಗೆ ಭಗವಂತ ಆಶೀರ್ವಾದ ಚೆನ್ನಾಗಿಟ್ಟು ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಿಕ್ಕನಹಳ್ಳಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ನಾವು ವರ್ಷ ಅನುದಾನ ಮಾಡ್ತಿದ್ದು, ಅನ್ನದಾನ ಸಮಿತಿಗೆ ಪಾತ್ರೆ ಸಾಮಾನುಗಳ ಅಗತ್ಯತೆ ಇರೋದರಿಂದ ಮಂಜು ಸರ್ಗೆ ಹೋಗಿ ಕೇಳಿದ್ವಿ. ಗ್ರಾಮಸ್ಥರೆಲ್ಲ ಈ ಥರ ಮಂಜು ಸರ್ ನಮಗೆ ಪಾತ್ರೆ ಸಾಮಾನುಗಳು ಇಸ್ಕೊಡಿ, ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಧರ್ಮಸ್ಥಳ ಅನುದಾನಕ್ಕೂ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಅವರ ಧಾರಾಳ ಮನಸ್ಸಿನಿಂದ ನಮ್ಮನ್ನು ಕರ್ಕೊಂಡೋಗಿ ನಮ್ಗೆ ಯಾವ್ಯಾವ ಪಾತ್ರೆ ಬೇಕೋ ಎಲ್ಲ ತೆಗೆದು ನಮಗೆ ಕೊಟ್ಟು ನಮಗೆ ಇದು ಮಾಡಿದ್ದಾರೆ. ಅವ್ರಿಗೆ ರೇಣುಕಾ ಯಲ್ಲಮ್ಮ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರಿಗೆ ಆರೋಗ್ಯ ಆಯುಷು ಕೊಟ್ಟು ಅವ್ರು ಚೆನ್ನಾಗಿರ್ಬೇಕಂತ ನಾನು ಏನೆಲ್ಲ ಸಾಮಗ್ರಿಗಳು ಇಲ್ಲಿರೋ ಎಲ್ಲಾ ಪಾತ್ರೆಗಳು ಅವರೇ ತರಿಸ್ತಿದ್ದಾರೆ. ಬಕೆಟು, ಪಾತ್ರೆ, ಜಗ್ಗುಗಳು, ಅಡುಗೆಗೆ ಏನೇನು ಬೇಕೋ, ಒಂದು ಮದುವೆ ಮಾಡೋಷ್ಟು ಏನು ಬೇಕೋ ಎಲ್ಲಾ ಪಾತ್ರೆ ಸಾಮಾನುಗಳು ಅವರು ತಂದು ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಗೂ ದೇವ್ರು ಒಳ್ಳೇದು ಮಾಡಿ ಅವ್ರು ಚೆನ್ನಾಗಿರ್ಬೇಕಂತ ಆಸೆ.